ವ್ಯಕ್ತಿಯ ಪರಂಪರೆಯನ್ನ ಹೇಗೆ ಅಳೆಯೋದು? ಅವರಿಗೆ ಸಿಕ್ಕ ಪ್ರಶಸ್ತಿಗಳಿಂದನಾ, ಅವರ ಸಾಧನೆಗಳಿಂದನಾ, ಅಥವಾ ಅವರು ಬೇರೆಯವರ ಜೀವನದ ಮೇಲೆ ಬೀರಿದ ಪ್ರಭಾವದಿಂದನಾ? ಶಶಿಶಂಕರ್ ಅವರ ಕಥೆ ಇದೆಯಲ್ಲ, ಅದು ಈ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ. ಬನ್ನಿ, ಅವರ ಈ ಪ್ರಭಾವಶಾಲಿ ಪರಂಪರೆಯ ಬಗ್ಗೆ ಇವತ್ತು ತಿಳಿಯೋಣ. ಈ ಪ್ರಶ್ನೆ ಕೇಳೋಕೆ ತುಂಬಾ ಸಿಂಪಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಯೋಚನೆ ಮಾಡಿ, ನಾವು ಒಬ್ಬರ ಜೀವನದ ಮೌಲ್ಯವನ್ನ ನಿಜವಾಗಿಯೂ ಯಾವುದರಿಂದ ಅಳಿತೇವೆ? ಪ್ರಶಸ್ತಿಗಳು, ವೃತ್ತಿಪರ ಯಶಸ್ಸು, ಅಥವಾ ಅದನ್ನೆಲ್ಲ ಮೀರಿದ ಒಂದು ಮಾನವೀಯತೆಯ ಸ್ಪರ್ಶದಿಂದನಾ? ಸರಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ನಾವು ಶಶಿಶಂಕರ್ ಅವರ ಜೀವನವನ್ನೇ ಒಂದು ಉದಾಹರಣೆಯಾಗಿ ತಗೊಳ್ಳೋಣ. ಯಾಕಂದ್ರೆ ಅವರು ಬರೀ ಒಬ್ಬ ಶಿಕ್ಷಣ ತಜ್ಞರಲ್ಲ, ಅದಕ್ಕಿಂತಾನೂ ಹೆಚ್ಚಿಗೆ ಅವರ ಪರಂಪರೆಯ ಮೊದಲ ಸ್ತಂಭ ಅಂತಾನೆ ಹೇಳ್ಬೋದು. ಅದು ಜಾಗತಿಕ ತಿಳುವಳಿಕೆ. ಅಂದ್ರೆ ಇಡೀ ಜಗತ್ತಿನಾದ್ಯಂತ ತಿಳುವಳಿಕೆಯನ್ನ ಹೆಚ್ಚಿಸೋಕೆ ಅವರು ಹೇಗೆ ಪ್ರಯತ್ನಿಸಿದ್ರು ಅಂತ ನೋಡೋಣ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅವರಿಗೆ ಸಿಕ್ಕ ಪಾಲ್ ಹ್ಯಾರಿಸ್ ಫೆಲೋ ಗೌರವ. ಇದು ಸುಮ್ನೆ ಸಿಗೋ ಪ್ರಶಸ್ತಿಯಲ್ಲ. ಅಮೆರಿಕದ ರೋಟರಿ ಇಂಟರ್ನ್ಯಾಷನಲ್ ಸಂಸ್ಥೆ ಇಡೀ ಜಗತ್ತಿನಲ್ಲಿ ಶಿಕ್ಷಣ ಮತ್ತು ಮಾನವೀಯತೆಗೆ ಯಾರು ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿರ್ತಾರೋ ಅವರನ್ನ ಗುರುತಿಸಿ ಈ ಗೌರವವನ್ನ ಕೊಡುತ್ತೆ. ಅಂದಹಾಗೆ ಈ ಪ್ರಶಸ್ತಿಯ ಮುಖ್ಯ ಉದ್ದೇಶ ಏನು ಗೊತ್ತಾ? ವಿಶ್ವದ ಜನರ ನಡುವೆ ತಿಳುವಳಿಕೆಯನ್ನು ಇನ್ನಷ್ಟು ಹೆಚ್ಚಿಸುವುದು. ಇದು ಕೇವಲ ಒಂದು ಬಿರುದಲ್ಲ, ಬದಲಿಗೆ ಅವರ ಗ್ಲೋಬಲ್ ವಿಷನ್ಗೆ ಒಂದು ಸಾಕ್ಷಿ. ಸರಿ, ಜಾಗತಿಕ ಮಟ್ಟದ ಕೊಡುಗೆ ಆಯ್ತು. ಈಗ ಅವರ ಪರಂಪರೆಯ ಎರಡನೇ ಸ್ತಂಭದ ಕಡೆಗೆ ಹೋಗೋಣ. ಅದುವೇ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಶ್ರೇಷ್ಠತೆ. ನೋಡಿ, ಅವರ ಪರಂಪರೆ ಕೇವಲ ಒಳ್ಳೆತನದ ಮೇಲೆ ಮಾತ್ರ ನಿಂತಿಲ್ಲ, ಬದಲಿಗೆ ಅವರ ವೃತ್ತಿಪರ ಮತ್ತು ಶೈಕ್ಷಣಿಕ ಸಾಧನೆಗಳ ಮೇಲೆ ತುಂಬಾನೇ ಗಟ್ಟಿಯಾಗಿ ನಿಂತಿದೆ. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೂಡ ಇದೆ. ಉದಾಹರಣೆಗೆ 2010ರಲ್ಲಿ ಸಿಕ್ಕಿದ ಆದಿತ್ಯ ಬಿರ್ಲಾ ಅಲ್ಟ್ರಾಟೆಕ್ ಪ್ರಶಸ್ತಿಯನ್ನೇ ತಗೊಳ್ಳಿ. ಇದು ಒಂದೇ ಕ್ಷೇತ್ರಕ್ಕೆ ಸಿಕ್ಕಿದ್ದಲ್ಲ. ತಾಂತ್ರಿಕ ಶಿಕ್ಷಣ, ಸಂಶೋಧನೆ ಮತ್ತು ಅಭಿವೃದ್ಧಿ ಅಂದ್ರೆ R&D ಮತ್ತೆ ಆಡಳಿತಾತ್ಮಕ ಚಾಕಚಕ್ಯತೆ, ಈ ಮೂರರಲ್ಲೂ ಅವರ ಸಾಧನೆಯನ್ನ ಗುರುತಿಸಲಾಯಿತು. ಒಬ್ಬ ವ್ಯಕ್ತಿಯಲ್ಲಿ ಇಷ್ಟೆಲ್ಲ ಕೌಶಲ್ಯಗಳು ಒಂದೇ ಕಡೆ ಇರೋದು ನಿಜಕ್ಕೂ ಗ್ರೇಟ್ ಅಲ್ವಾ? ನಾವು ಜಾಗತಿಕ ಪ್ರಭಾವ ನೋಡಿದ್ವಿ, ವೃತ್ತಿಪರ ಸಾಧನೆ ಬಗ್ಗೆನೂ ತಿಳ್ಕೊಂಡ್ವಿ. ಆದ್ರೆ ಅವರ ಪರಂಪರೆಯ ಮೂರನೇ ಭಾಗ ಇದೆಯಲ್ಲ, ಅದು ಬಹುಶಃ ಎಲ್ಲಕ್ಕಿಂತ ಹೆಚ್ಚು ಪರ್ಸನಲ್ ಮತ್ತು ಪವರ್ಫುಲ್. ಯಾಕಂದ್ರೆ ಕೆಲವು ಕೊಡುಗೆಗಳನ್ನ ಪ್ರಶಸ್ತಿಗಳಿಂದ ಅಳಿಯೋಗಾಗಲ್ಲ, ಅವುಗಳನ್ನ ಉಳಿಸಿದ ಜೀವಗಳಿಂದ ಸೆಳೆಯೋಕ್ ಸಾಧ್ಯ. ಈಗ ಒಂದು ಸಂಖ್ಯೆ ಹೇಳ್ತೀನಿ, 103. ಇದೇನಿದು 103 ಅಂತ ಯೋಚಿಸ್ತಾ ಇದ್ದೀರಾ? ಇದ್ರ ಹಿಂದಿರೋ ಕಥೆ ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. 103 ಬಾರಿ ಶಶಿಶಂಕರ್ ಅವರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ದಾರೆ. ಜಸ್ಟ್ ಇಮ್ಯಾಜಿನ್, 103 ಬಾರಿ ಜೀವ ಉಳಿಸೋ ಕೆಲ್ಸ. ಇದಕ್ಕಿಂತ ದೊಡ್ಡ ನಿಸ್ವಾರ್ಥ ಸೇವೆ ಇನ್ನೇನಿದೆ ಹೇಳಿ? ಅವರ ಈ ಅದ್ಭುತ ಸೇವೆ ಸುಮ್ಮನೆ ಹೋಗ್ಲಿಲ್ಲ. 2012ರಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅವರ ಈ ಕಮಿಟ್ಮೆಂಟ್ ಅನ್ನ ಗುರುತಿಸಿ ಗೌರವಿಸಿತು. ಹಾಗಾದ್ರೆ ನಾವು ನೋಡಿದ ಈ 3 ವಿಷಯಗಳನ್ನ ಒಟ್ಟಿಗೆ ಸೇರಿಸಿದಾಗ ನಿಜವಾದ ಪರಂಪರೆ ಅಂದ್ರೆ ಏನು ಅನ್ನೋದು ನಮ್ಗೆ ಅರ್ಥವಾಗತ್ತೆ. ನೋಡಿ, ಒಂದ್ ಕಡೆ 2010ರಲ್ಲಿ ವೃತ್ತಿಪರ ಸಾಧನೆಗೆ ಪ್ರಶಸ್ತಿ, ಮತ್ತೊಂದ್ ಕಡೆ 2012ರಲ್ಲಿ ಜೀವ ಉಳಿಸೋ ಸೇವೆಗೆ ಸನ್ಮಾನ. ಅವರ ಕೊಡುಗೆಗಳು ನಿರಂತರವಾಗಿ ಬೇರೆ ಬೇರೆ ರೂಪದಲ್ಲಿ ಬರ್ತಾನೆ ಇತ್ತು. ಅವರ ಪರಂಪರೆಯನ್ನ ನಾವು 3 ಮುಖ್ಯ ಭಾಗಗಳಾಗಿ ನೋಡಬಹುದು. ಮೊದಲನೇದು ಜಗತ್ತನ್ನ ಹತ್ತಿರ ತರುವ ಜಾಗತಿಕ ಪ್ರಭಾವ, ಎರಡನೇದು ಜ್ಞಾನವನ್ನ ಹಂಚುವ ವೃತ್ತಿಪರ ಶ್ರೇಷ್ಠತೆ, ಮತ್ತು ಮೂರನೇದು ನೇರವಾಗಿ ಜೀವ ಉಳಿಸುವ ವೈಯಕ್ತಿಕ ತ್ಯಾಗ. ಹಾಗಾದ್ರೆ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ಒಂದು ಪರಂಪರೆ ಅಂದ್ರೆ ಯಾವುದೋ ಒಂದೇ ಒಂದು ದೊಡ್ಡ ಕೆಲಸದಿಂದ ಕಟ್ಟಿದ್ದ, ಅಥವಾ ಜೀವನ ಪೂರ್ತಿ ಮಾಡಿದ ಒಂದಕ್ಕೊಂದು ಸಂಬಂಧ ಇರೋ ಸಣ್ಣ ಸಣ್ಣ ಸೇವೆಗಳಿಂದಾನಾ? ಶಶಿಶಂಕರ್ ಅವರ ಜೀವನ ನಿಜಕ್ಕೂ ಈ ಪ್ರಶ್ನೆಯ ಬಗ್ಗೆ ನಮ್ಮೆಲ್ಲರನ್ನೂ ಆಳವಾಗಿ ಯೋಚನೆ ಮಾಡುವಂತೆ ಮಾಡುತ್ತೆ.